ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ರಾಮು ಅಂದ್ಬಿಟ್ಟು. ಓಕೆ. ಇಲ್ಲಿ ನಾವು ಒಂದು ಇಲ್ಲಿ ಟಿ ನರಸೀಪುರ ತಾಲೂಕು ಆಫೀಸ್ ಹತ್ರ ನಾವು ದಿನನಿತ್ಯ ಬರ್ತಾ ಇರ್ತೀವಿ. ಓಕೆ. ಯಾವಾಗ ಬಂದ್ರೂ ಸಹ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಅಂತ ಇರ್ತಾರೆ. ಈ ಸಾರ್ವಜನಿಕರುಗಳಿಗೆ ಏನು ಸಮಸ್ಯೆ ಆಗಿದೆ ಸರ್ವರಿಂದ ಅಂತಂದ್ರೆ, ಈಗ ವಾಸಸ್ಥಳ ದೃಢೀಕರಣ ಪತ್ರ ಮಾಡಿಸ್ಬೇಕು ಅಂದ್ರೂ ಸರ್ವರ್ ಪ್ರಾಬ್ಲಮ್ ಅಂತಾರೆ. ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂದ್ರೂ ಸರ್ವರ್ ಪ್ರಾಬ್ಲಮ್ ಅಂತಾರೆ. ದಿನನಿತ್ಯ ಪಾಪ ಒಂದು 30 ಕಿಲೋಮೀಟರ್ ಒಳಗಡೆ ಇರುವಂಥ ಒಂದು ಇಲ್ಲಿಗೆ ನಮ್ಮ ಟಿ ನರಸೀಪುರ ತಾಲೂಕು, ಇಡೀ ಟಿ ನರಸೀಪುರ ತಾಲೂಕಲ್ಲಿ 180 ಹಳ್ಳಿ ಬರುತ್ತೆ. 190 ಹಳ್ಳಿ ಬರುತ್ತೆ. ಅಷ್ಟು ಹಳ್ಳಿಯಲ್ಲಿ ಇಲ್ಲಿ ಕೆಲವು ದಿನನಿತ್ಯ ಕೂಲಿ ಕೆಲಸ ಮಾಡುವಂಥವ್ರು ಬಂದು ಸುಮ್ಮನೆ ಸಿಗ್ತಾ ಇರ್ತಾರೆ. ಬೆಳಗ್ಗೆ ಸಂಜೆ ತನಕ ಕೂತ್ಕೋತಾರೆ. ನಮಗೇನು ಸಮಸ್ಯೆ ಆಯ್ತು ಇವತ್ತು? ಈಗ ನಾವು ಬಂದಿರೋ ಉದ್ದೇಶ ಏನು ಅಂತಂದ್ರೆ, ನಾವು ವಾಸಸ್ಥಳ ಮಾಡಿಸೋಣ ಅಂತ ಬಂದಿದ್ದೀವಿ. ಈ ವಾಸಸ್ಥಳ ದೃಢೀಕರಣ ಮಾಡಿಸ್ಬೇಕು ಅಂತಂದ್ರೂ ಸರ್ವರ್ ಪ್ರಾಬ್ಲಮ್ ಇಲ್ಲಿ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಬೇಕು ಮೊಬೈಲ್ ನಂಬರ್ನ ಅಂತ ಬಂದಿದ್ದೀವಿ. ಅದು ಸರ್ವರ್ ಪ್ರಾಬ್ಲಮ್. ಒಟ್ನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೋಬೇಕು. ಇಲ್ಲಾಂದ್ರೆ ದಿನನಿತ್ಯ ಸುತ್ತಬೇಕು. ಯಾವ ಟೈಮ್ ಬರುತ್ತೆ ಯಾವ ಟೈಮ್ ಹೋಗುತ್ತೆ ಹೇಳಕ್ಕಾಗಲ್ಲ. ನಿಮ್ಗೆ ಅಧಿಕಾರಿಗಳು ಮಾಹಿತಿ ಏನು ಹೇಳಿದ್ರು? ಅಧಿಕಾರಿಗಳು ಇಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ಅಧಿಕಾರಿಗಳು ಸರಿಯಾದ ಟೈಮ್ಗೆ ಸಿಗ್ತಾ ಇಲ್ಲ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರನ್ನ ಏನ್ ಮಾಡ್ತಾರೆ, ಯಾಕೆಂದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಇರ್ತಾರಲ್ಲ ಒಬ್ಬೊಬ್ರು, ಅವ್ರು ಟೆಂಡರ್ ಮೂಲಕ ಬಂದಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ನಾವ್ ಏನು ಮಾಡಕ್ಕಾಗಲ್ಲ. ಏನೋ ಇದು ಯಾವನೋ ಒಬ್ಬನಿಗೆ ಗುತ್ತಿಗೆ ಕೊಡ್ತಾರೆ, ಅವನು ನಮ್ಮ ಇಡೀ ರಾಜ್ಯನೇ ಟೆಂಡರ್ಗೆ ಮಾರ್ಬಿಟ್ಟವ್ರೆ ಬಿಡಿ. ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ನಮ್ಗೆ ಬೇಕಾಗಿಲ್ಲ. ಹಾಗಾಗಿ ಏನಾಗಿದೆ ವಾಸ್ತವ ಅಂತ ಹೇಳ್ತೀನಿ ಕೇಳಿ. ತಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಇಡೀ ಕರ್ನಾಟಕದಲ್ಲಿ BSNL ಮೊದಲು ವೈಫಲ್ಯ ಆಗಿದೆ. ಯಾವ ಥರ ಅಂತಂದರೆ, ಯಾರೆಲ್ಲ ಫ್ರಾಂಚೈಸಿಗಳು ತೊಗೊಂಡಿದ್ದಾರೆ ಅವರು ಕೆಲಸ ಮಾಡ್ತಾ ಇಲ್ಲ. BSNL ನೆಟ್ವರ್ಕ್ ಸಿಗ್ತಾ ಇಲ್ಲ. ಇವತ್ತು ಏನು ದೇಶದ ಇಡೀ BSNL ವ್ಯವಸ್ಥೆನೇ ಹಾಳು ಮಾಡೋದಂಥವ್ರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. BSNL ಒಂದು ಹಾಳೋಗ್ಬಿಟ್ಟಿದೆ ಇವಾಗ. ಹಾಗಾಗಿ ಇಲ್ಲಿ ಟೆಂಡರ್ ತಗೊಂಡ್ರೆ ಏನು ಹೇಳ್ತಾರೆ ಅಂದರೆ, BSNL ಮೇಲೆ ಹೇಳ್ತಾರೆ. ನಾನು ಇದೊಂದು ದೊಡ್ಡ ಸುದ್ದಿ ಕೂಡ ಮಾಡಿದೆ. ಇಡೀ ತಾಲೂಕಲ್ಲಿ ಯಾವ್ಯಾವ ಸರ್ಕಾರಿ ಇಲಾಖೆಗಳಿದೆಯೋ ವೆಬ್ಸೈಟ್ ಪ್ರಾಬ್ಲಮ್ ಮೊದಲು, ಜೊತೆಗೆ ನಂತರ BSNL ಪ್ರಾಬ್ಲಮ್ಮು, ಅದು ಸಮಸ್ಯೆ ಆಗಿರುವಂಥದ್ದು. ಅದು ತಮಗೆ ಇದು ಕಂಡು ಬಂದಿಲ್ಲ ಅಂತ ಕಾಣುತ್ತೆ. ಅಂದರೆ ಕೆಲವು ಮಾಹಿತಿಗಳು ನಮ್ಗೆ ಅನ್ನೋದು ಬಂದಿಲ್ಲ. ಈಗ ನಾವು ಬಂದಿರೋ ಮಾಹಿತಿ ಏನು ಅಂತಂದ್ರೆ, ನಾನು ಹೇಳ್ತಾ ಇರೋದು ಇಷ್ಟೇನೆ. ಇಲ್ಲಿ ವಾಸಸ್ಥಳ ಆಗಲಿ, ಇನ್ಕಮು ಕ್ಯಾಸ್ಟ್ ಆಗಲಿ, ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆಗಲಿ, ಈ ಮೂರು ಇಲ್ಲಿ ಆಗ್ತಾ ಇಲ್ಲ, ಸರಿಯಾದ ರೀತಿ ಆಗ್ತಾ ಇಲ್ಲ. ತಾಲೂಕು ಆಫೀಸಲ್ಲಿ ಆಗ್ತಾ ಇಲ್ಲ. ದಿನನಿತ್ಯ ಸುತ್ತಬೇಕು, ಕಾಯ್ಬೇಕು. ಕಾಯ್ದ್ರೂ ಕೆಲಸ ಆಗಲ್ಲ ಇಲ್ಲಿ. ಅದರಿಂದ ನಾಳೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿನ ಇವರು ಇದ್ದಾರಲ್ಲ, ಯಾವ ದಂಡ ಅಧಿಕಾರಿ, ತಹಸೀಲ್ದಾರು, ಅವರು ಹೋಗಿ ಅವ್ರ ಗಮನಕ್ಕೆ ಇವರು ತರ್ತಾರೆ. ಇಲ್ಲಿರುವಂಥವ್ರು ಅವರು ಇವತ್ತಂತೂ ಸಿಗೋಲ್ಲ, ಅವ್ರನ್ನ ಹೋಗಕ್ಕೆ ಕೇಳ್ಬಿಡಿ ಅಂತ ಅವರು ಹೇಳ್ತಾರೆ. ಅದರಿಂದ ಬಂದವರು ಇವರು ಕಳಿಸ್ತಾ ಇರ್ತಾರೆ. ಹಾಗಾಗಿ ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ. ವೆಬ್ಸೈಟ್ ಪ್ರಾಬ್ಲಮ್ ಒಂದು ವೆಬ್ಸೈಟ್ ಪ್ರಾಬ್ಲಮ್ಮು, ಇಡೀ ರಾಜ್ಯದಲ್ಲಿ ವೆಬ್ಸೈಟ್ ಪ್ರಾಬ್ಲಮ್ ಇರೋದು ಇದು ಸರ್ವೇಸಾಮಾನ್ಯ. ಆಮೇಲೆ ಇನ್ನೊಂದು ಕೂಡ ಮಾಡಿದರೆ, ಈಗ ಇಡೀ 30 ಏನು ಇವತ್ತು ಪಂಚಾಯತಿಗಳು ಏನಿದೆಯೋ ಇಡೀ ತಾಲೂಕಲ್ಲಿ, ಆ ಪಂಚಾಯತಿ ವ್ಯವಸ್ಥೆಗೆ ಮತ್ತು ಏನು ಇವತ್ತು ತಾವು ಹೇಳ್ತಾ ಇದ್ದೀರಾ, ಜನ ಮತ್ತು ಪ್ರಮಾಣ ಪತ್ರಗಳನ್ನು ಪಂಚಾಯತಿ ಕೊಡಬೇಕು ಅಂತ ಹೇಳ್ತಾವ್ರೆ. ಇಲ್ಲೇ ವೆಬ್ಸೈಟ್ ಸಿಗ್ತಿಲ್ಲ ಅಂತ ಅಂದಮೇಲೆ ಪಂಚಾಯತಿ ವ್ಯಾಪ್ತಿ ಲಿಂಕ್ ಸಿಗುತ್ತೆ ವೆಬ್ಸೈಟು. ಅಲ್ಲೂ ಕಷ್ಟ ಇದೆ. ಆಯ್ತಾ, ಇವತ್ತು ಪಂಚಾಯತಿಯವ್ರು ಕೆಲಸ ಕೊಡೋದಲ್ದೇನೆ ವೆಬ್ಸೈಟ್ಗಳು ಇಲ್ದೇನೆ ಜನ ಅವ್ರಿಗೆ ಉಗಿಬೇಕು. ಈಗ ತಾಲೂಕು ಆಫೀಸರ್ ಉಗಿತಾ ಇದ್ರು, ತಾಲೂಕು ಆಫೀಸರ್ಗಳು ಉಗಿತಾ ಇದ್ರು, ಈಗ ಪಂಚಾಯತಿಯವ್ರು ಉಗಿಸೋ ಕೆಲಸ ಆಗಿದೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಆಹಾರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈಗ ರೇಷನ್ ತಗೊಳ್ತಾರೆ. ರೇಷನ್ ತಗೊಂಡಾಗ ಈಗ ನಿಮಗೆ ಗೊತ್ತಿರೋಂಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂದ್ಬಿಟ್ಟು ಇಷ್ಟು ಅಮೌಂಟು ಅಂತ ಇರುತ್ತೆ. ಇದ್ದಾಗ ನಮ್ಮ ಮನೆಯಲ್ಲಿ 5 ಮೆಂಬರ್ಸ್ ಇದ್ದಾರೆ. 5 ಮೆಂಬರ್ಸ್ಗೆ 850 ರೂಪಾಯಿ ಬರ್ತಾಯಿತ್ತು ತಿಂಗಳು. ಈಗ ಏಪ್ರಿಲಿಂದ ಇಲ್ಲಿವರೆಗೂ 1 ರೂಪಾಯಿನೂ ಬಂದಿಲ್ಲ. ಅದೊಂದು ಸಮಸ್ಯೆ ಇದೆ. ಒಂದು ಆಹಾರ ಇಲಾಖೆ ಕೇಳಿದ್ರೆ ಇದು ಏನು ಹೇಳ್ತಾರೆ ಅಂತಂದರೆ, ಏಪ್ರಿಲ್ ಮೇ ಜೂನ್ವರೆಗೆ ನಮಗೆ ಆದೇಶ ಹೊರಡಿದೆ ಅಷ್ಟೇ. ನಾವೇನಿದ್ರು ಜೂನ್ ಅಂದರೆ ಏಪ್ರಿಲ್ ಆದಮೇಲೆ ಮೇ ಜೂನ್ವರೆಗೆ ನಾವು 2 ತಿಂಗಳು ನೋಡಬಲ್ಲೆ. 2 ತಿಂಗಳದ್ದು ಬಂದಿಲ್ಲ, ಬರ್ಬೋದು, ಕಾಯ್ರಿ ನೀವು ಅಂತ ಹೇಳ್ತಾರೆ. ಅದೊಂದು ಸಮಸ್ಯೆ ಇದೆ. ಅಲ್ಲ ಸ್ವಾಮಿ, ಸರ್ಕಾರಿ ಕಚೇರಿಗಳಲ್ಲಿ ಸಂಬಳ ಕೊಡೋಕ್ಕೆ ಅವ್ರಿಗೆ ಸರ್ಕಾರದ ದುಡ್ಡಿಲ್ಲ, ಅರ್ಥ ಐತೆ. ಅದರಲ್ಲಿ ಈ ಥರಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಅವ್ರಿಗೆ ಖಂಡಿತ ಕುಂಠಿತ ಆಗಿದೆ ಇದು ಸರ್ಕಾರ. ಉದಾಹರಣೆಗೆ ಕೇಳಿ ಹೇಳ್ತೀನಿ, ಪುರಸಭೆ ವ್ಯಾಪ್ತಿಲಿರೋಂಥ ಟೆಂಡರ್ ಬೇಸಲ್ಲಿರೋಂಥ ಯಾರೆಲ್ಲ ಕಸ ವಿಲೇವಾರು ಮಾಡ್ತಾರೆ, 3 ತಿಂಗಳಿನ ಸಂಬಳ ಆಗಿಲ್ಲ. ಜೊತೆಗೆ ಇವತ್ತು ಸರ್ಕಾರೇತರ ಇರುವಂಥ ಯಾರೆಲ್ಲ ಅಧಿಕಾರಿಗಳಿದೆ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಇದು ನುಂಗಲಾರದ ತುಪ್ಪ. ಹಾಗಾಗಿ ತಮ್ಮ ಸಾರ್ವಜನಿಕರು ಹೇಳಬೇಕಂತ ವಿಚಾರಗಳಿದು. ಹೌದೌದು. ಯಾಕೆಂದರೆ ಸುಮಾರು ಇಲಾಖೆಗಳಲ್ಲೂ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಇದೆ. ಏನು ತೊಂದರೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಸಹ. ನೆಕ್ಸ್ಟ್ ಮುಂದಿನ ಇದರಲ್ಲಿ ನಾನು ಖಂಡಿತವಾಗ್ಲೂ ಕೆಲವು ಇಲಾಖೆಗಳಿಗೆ ನೀವೇನು ಮಾಡ್ಬೇಕು ಗೊತ್ತೇ, ದಯವಿಟ್ಟು ಕೇಳಿ, ಸಾರ್ವಜನಿಕರು ನಾನು ಹೇಳ್ತೀನಿ, ಮಾಹಿತಿ ಹಾಕೊಳ್ಳಿ. 10 ರೂಪಾಯಿ ಒಂದು ಪೋಸ್ಟು ಹೇಳ್ದಂಗೆ ಕೇಳುತ್ತೆ, ಮಾಹಿತಿ ಹಾಕೊಳ್ಳಿ. ಸಾರ್ವಜನಿಕರು ಇವತ್ತು ಎಚ್ಚೆತ್ಕೊಂಡು ಅಧಿಕಾರಿಗಳನ್ನ ಕೇಳೋದು ಮಾಹಿತಿ ಹಕ್ಕಲ್ಲೇ ಮಾತ್ರ.
ಖಂಡಿತ ನೀವು ಹೇಳೋದು ಒಪ್ಕೊಳ್ಳೋಣ. ಅದು ಏನಾಗುತ್ತೆ ಅಂತಂದರೆ ಹೀಗೆ ಆಗ್ಬೋದು, ಇನ್ನೊಂದು ವಾರದಲ್ಲಿ ಆಗ್ಬೋದು, ಯಾಕೆ ಸುಮ್ಮನೆ ರಿಸಿಪ್ಟ್ ತೊಗೊಳ್ಳೋದು ಅನ್ನೋ ಒಂದು ಬಂದ್ಬಿಡುತ್ತೆ ನಮಗೆ. ಅಲ್ಲ, ಸತ್ಪ್ರಜೆಗಳು ಏನು ಕೇಳಲ್ಲ. ನಾನು ಮಾಧ್ಯಮದಲ್ಲಿ 30 ವರ್ಷದಿಂದ ಇದ್ದೀನಿ. ಸತ್ಪ್ರಜೆಗಳು ಏನು ಕೇಳಲ್ಲ, ಒಳ್ಳೇದು ಮಾಡೋರು ಕೇಳಲ್ಲ, ಕೆಟ್ಟದ್ದು ಮಾಡೋದಂತೂ ಕೇಳೋದೇ ಇಲ್ಲ. ಯಾಕೆಂತಂದ್ರೆ ಏನಾಗಿದೆ ಅಂದರೆ ಯಾವುದೇ ಒಂದು ಇಲಾಖೆಗೆ ಹೋದ್ರೂ ಹಣ ಏನು ಮಾಡ್ತಾರೆ, ಇರುವಂಥವ್ರು ಕೊಡ್ತಾರೆ, ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಮಧ್ಯಂತರ ಮಟ್ಟದಲ್ಲಿ ಇರುವಂಥವ್ರು ನಮ್ಮಂಥವ್ರು ಏನು ಕೊಡೋಕ್ಕೂ ಆಗಲ್ಲ, ಒಂದು ಧರ್ಮವಾಗಿ ಕೇಳ್ತೀವಿ, ತಿಂಗಳನ್ಗಟ್ಟಲೆ ಸದಾಯಿಸ್ತಾರೆ. ಕೊಡ್ಬೋದು, ಕೊಡದೇ ಇರ್ಬೋದು ಅಧಿಕಾರಿಗಳು ಇಲಾಖೆಗಳಲ್ಲಿ ಕೆಲವು. ಇದೆಲ್ಲ ನಡೀತಾ ಇದೆ ಸರ್. ನೋಡಿ, ಏನು ಗೊತ್ತಾ, ಇಡೀ ದೇಶದ ವ್ಯವಸ್ಥೆಯಲ್ಲಿ 3 P ರೆಡಿ ಆಗಬೇಕು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅದನ್ನು. 3 P ಅಂದರೆ ಫಸ್ಟು ನಾವು ಮಾಧ್ಯಮದವರು, ಪ್ರೆಸ್ಸು, ಪಬ್ಲಿಕ್ಕು, ಆಯಿತಾ, ಪೊಲಿಟಿಷಿಯನು, 3 P ರೆಡಿ ಆಗಿಬಿಟ್ರೆ ನಮ್ಮ ದೇಶ ರಾಮರಾಜ್ಯ ಆಗ್ತದೆ. ಖಂಡಿತ ಅದು ರಾಮರಾಜ್ಯ ಬರಲಿ ಅಂತ ನಾನು ಕಾಯ್ತಾ ಇರ್ತೀನಿ. ಆದರೂ ದಯವಿಟ್ಟು ಈ ಸಂಬಂಧಪಟ್ಟಂತೆ ಇಲಾಖೆ, ನಾನು ಬರೀ ಸುದ್ದಿಯನ್ನು ಮಾಡಲ್ಲ, ಯಾರೋ ತಿಳ್ಕೊಂಡಿರ್ಬೋದು ನಾನು ಬರೀ ಸುದ್ದಿ ಮಾಡಿ ಬಿಟ್ಬಿಡ್ತೀನಿ ಅಂತ. ನಾನು ಸುದ್ದಿ ಬರೀ ಮಾಡಲ್ಲ. ಈ ಸುದ್ದಿನ ಯಾರೆಲ್ಲ ಹೈಯರ್ ಅಥಾರಿಟಿ ಆಫೀಸರ್ಗಳಿದ್ದಾರೆ ಮತ್ತು ರಾಜಕಾರಣಿಗಳು ಯಾರಿದ್ದಾರೆ ಈ ಸಂಬಂಧಪಟ್ಟ ಅವ್ರಿಗೆಲ್ಲ ಮೇಲ್ ಮಾಡಿ ಕಳಿಸ್ತೀನಿ ನಾನು. ಖಂಡಿತ ನೋಡಿ, ನಾನು ಹಿಂದೆ ಪತ್ರಿಕಾ ಮಾಧ್ಯಮದಲ್ಲೇ ಇದ್ದಂಥವನು. ಈಗ ವಯಸ್ಸಾಗಿದೆ ಅಂದ್ಬಿಟ್ಟು ಸ್ವಲ್ಪ ದೂರ ಇದ್ದೀನಿ ನಾನು. ಬಟ್ ಆದ್ರೂ ಸಹ ಜನಸೇವೆ ಮಾಡಬೇಕು ಅಂತ ನನಗೂ ಆಸೆ ಇದೆ ಮನಸ್ಸಲ್ಲಿ. ಹೋರಾಟ ಮಾಡೋಣ ಅಂತ ನನಗೂ ಆಸೆ ಇದೆ. ಬಟ್ ಯಾವುದೇ ರೀತಿ ಇಲ್ಲಿ ನೀವು ಹೇಳ್ದಂಗೆ ದಯವಿಟ್ಟು RTI ಹಾಕೊಳ್ಳಿ. ಪ್ರತಿಯೊಂದು ನಾನೊಂದು ಅಭಿಯಾನ ಮಾಡ್ತಾ ಇದ್ದೀನಿ. ನಮ್ಮ ಸಾಗರ ಆಂದೋಲನ ಪತ್ರಿಕಾ ವ್ಯವಸ್ಥೆಯಿಂದ ಹಳ್ಳಿಗೆ ಹೋಗಿ ಟೇಬಲ್ ಹಾಕ್ಕೊಂಡು ಆ ಪಂಚಾಯತ್ ವ್ಯಾಪ್ತಿಯಲ್ಲಿ RTIಗೆ ಹಾಕಿ ಬರ್ಸಿ ಅವ್ರಿಗೆ ಹಾಕ್ತೀನಿ. ಅವ್ರಿಗೆ ಏನು ಸಮಸ್ಯೆ ಇದೆ ಅವರೇ RTIಗೆ ಹಾಕಬೇಕು. ಆ ಥರ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇದು ಮೇನ್ ಸಮಸ್ಯೆ ಏನು ಅಂತಂದರೆ, ಫಸ್ಟು ಇಲ್ಲಿ ಏನೇ ಕೆಲಸಗಳು ತಾಲೂಕು ಆಫೀಸಿಗೆ ಬಂದಾಗ ಸರ್ವೇರ್ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು. ಓಕೆ ಹೇಳಕ್ಕೆ ಹೋಗ್ಬಾರ್ದು. ಬಂದ ತಕ್ಷಣ ಮಾಡ್ಕೊಂಡು ನೋಡಿ, ಇದೇ ವಿಚಾರ DC ಆಫೀಸಲ್ಲಿ ಇರೋಂಥ ಕೇಸವ್ರ ಹತ್ರ ಮಾತಾಡಿದ್ದೀನಿ. ಅವರಂತಾರೆ ಸರ್ವೆ ಇದೆ ಅಂತ ಹೇಳ್ತಾರೆ. ತಗೊಂಡಿರೋ ಟೆಂಡರ್ ಹತ್ರ ಮಾತಾಡಿದ್ದೀನಿ. ಒಂದು ಸಿಸ್ಟಮ್ ಸರಿ ಇಲ್ವೋ, ಸಾರ್ವಜನಿಕವಾಗಿ ಕರೆಕ್ಟಾಗಿ ಹೇಳ್ಬೇಕು. ಸಿಸ್ಟಮ್ ಫೈನ್ ಇದೆ, ಓಕೆ, ಚೆನ್ನಾಗಿದೆ, ಅಲ್ಲಿ ವ್ಯಕ್ತಿಗಳು ಇರ್ತಾರೆ ಅಲ್ಲಿ, ಬಟ್ ಕೆಲಸಗಳು ಹಾಕ್ತಾ ಇಲ್ಲ. ಓಕೆ. ಅಲ್ಲ, ಇವ್ರು ಏನು ಮಾಡ್ತಾರೆ, ಟೆಂಡರ್ ತಗೊಂಡಿರೋರು ಏನ್ರಿ ಮಾಡ್ತಾರೆ ಇವರು? ಹಾಂ, ಟೆಂಡರ್ಗೆ ತಗೊಂಡಿರೋರ್ಗು ಅಲ್ಲ ಉಗಿಯೋದು ಅವ್ರಿಗಲ್ಲ, ಜನಸಾಮಾನ್ಯ ಉಗಿಯೋದು. ಒಂದು ತಾಲೂಕು ಆಫೀಸರ್ಗೆ ಕೇಳಿ, ತಾಲೂಕು ಆಫೀಸರ್ ಕೇಳ್ತಾರೆ. ಅದು ಬಿಟ್ಟರೆ ಜನಪ್ರತಿನಿಧಿಗೆ ಉಗಿತಾರೆ. ಇದು ಬೇಕಾ ಇದು? ಹೆಂಗೆ ಅಂದರೆ ಟೆಂಡರ್ ತಗೊಳ್ಳೋಂಥವ್ನು ಎಲ್ಲೋ ಇರ್ತಾನೆ. ನಾನು ಹೇಳ್ತಾ ಇರೋದು, ಅವನಿಗೆ ಸರಿಯಾಗಿ ಮಾಹಿತಿಗಳು ಗೊತ್ತಿರಲ್ಲ, ಕನ್ನಡ ಬರಲ್ಲ, ಏನು ಬರಲ್ಲ. ಅವ್ನಿಗೆ ಬರದೇ ಹೋದಂಥವ್ನಿಗೆ ಅವನಿಗೆ ಟೆಂಡರ್ ಕೊಡ್ತಾರೆ. ಇಲ್ಲಿ ಕೊಟ್ಟಂಥವನು ಟೆಂಡರ್ ತಗೋತಾನೆ, ಅವನೊಬ್ಬನ ನೇಮಿಸ್ತಾನೆ. BSNL ವೈಫಲ್ಯ ಇಡೀ ನರಸೀಪುರ ತಾಲೂಕಲ್ಲಿ, ಮೈಸೂರು ಜಿಲ್ಲೆಯಲ್ಲಿ BSNL ಯಾರು ಫ್ರಾನ್ಸೈಸ್ ತೊಗೊಂಡಿದ್ದಾರೆ, ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಅದು ಕೂಡ ಸುದ್ದಿ ಮಾಡಿದೆ. ಅದರಿಂದ ಏನಾಗಿದೆ ಅಂದರೆ ಈಗ ಬಂದಂಥವ್ರಿಗೆ ದಯವಿಟ್ಟು ಈ ವಿಡಿಯೋ ನೋಡಿದಂಥ ಜಿಲ್ಲಾಧಿಕಾರಿಗೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದೊಂದೇ ಸಮಸ್ಯೆ ಅಲ್ಲ, ಮೈಸೂರು ಜಿಲ್ಲೆಯಲ್ಲಿ ಇರುವಂಥ ಸಮಸ್ಯೆಗಳು ಪಂಚಾಯತಿ ವ್ಯಾಪ್ತಿಲಿರ್ಬೋದು ಅಥವಾ ತಾಲೂಕು ಕಚೇರಿಗಳ ವ್ಯಾಪ್ತಿಗಳಲ್ಲಿ ಸಮಸ್ಯೆ ಬರುವಂಥದ್ದು ಕೇಳಿದಾಗ ನಿಮಗೆ ಕೈ ತೋರಿಸುವಂಥದ್ದು ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ತಮ್ಮ ಯಾರೆಲ್ಲ ಅಧಿಕಾರಿಗಳ ವರ್ಗ ಇದ್ದಾರೆ ಅವ್ರಿಗೆ ನೀವು ರೆಡಿ ಮಾಡಲಿಲ್ಲ ಅಂದರೆ ನಾಳೆ ದಿನ ಜನ ಯಾರೂ ದಡ್ರಲ್ಲ. ಮನೇಲಿ 4 ಮೊಬೈಲ್ ಇರುತ್ತೆ, ಒಬ್ಬೊಬ್ಬರ ಕೈಲಿ ಒಂದು ಮೊಬೈಲ್ ಇರುತ್ತೆ, ಎಲ್ಲರೂ ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಥರ ಸಾಮಾನ್ಯ ವ್ಯಕ್ತಿಗಳಿಗೆ ತೊಂದರೆ ಆಗದಿದ್ದಂಗೆ ನೋಡ್ಕೊಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ವಿ. ಸಾಗರ ಆಂದೋಲನ ಪತ್ರಿಕೆ, ಟಿ. ನರಸೀಪುರ. ಖಂಡಿತ ಸಂತೋಷ. ಒಟ್ಟಿನಲ್ಲಿ ಒಳ್ಳೆಯದಾಗಲಿ. ನಮಸ್ಕಾರ ಸರ್. ನಮಸ್ತೆ.